ಕೇತಗಾನದಲ್ಲಿ ಕುಮಾರಸ್ವಾಮಿ ಅವರ ಕುಟುಂಬ ಒತ್ತುವರಿ ಮಾಡಿಕೊಂಡಿರುವಂಥ ಭೂಮಿಯನ್ನು ತೆರವು ಮಾಡಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಾ ಸರ್? ತೆರವು ಮಾಡಿದ ಯಾವುದೇ ವರದಿ ಹೈಕೋರ್ಟಿಗೆ ಮುಟ್ಟಿಲ್ಲ. ಯಾಕೆಂದರೆ ಕಂಪ್ಲಯನ್ಸ್ ರಿಪೋರ್ಟ್ ಹಾಕಿ ಇಲ್ಲ ಅಂದರೆ ಇದಕ್ಕೆ ಕಂಟೆಂಪ್ಟು ನಿಮಗೆ ಚಾರ್ಜಸ್ ಮಾಡಬೇಕಾಗ್ತಂತ ಸ್ಪಷ್ಟವಾಗಿ ಹೈಕೋರ್ಟು ಹೇಳಿದೆ. ಸೊ ನಿನ್ನಿನ ದಿವಸ ಹಿಯರಿಂಗ್ ಇತ್ತು. ಇದರೊಳಗೆ ಯಾವುದೇ ಹಿರಿಯ ಅಧಿಕಾರಿಗಳು ಬಂದಿದ್ದು ನಮಗೆ ಕಾಣಿಸಲಿಲ್ಲ. ಅದಕ್ಕೆ ಜಸ್ಟಿಸ್ ಸೋಮಶೇಖರ್ ಅವರು ಹೆಡ್ ಡಿವಿಷನ್ ಬೆಂಚ್ ಏನಿದೆ ಅವರು ಈ ನಮ್ಮ ರೆವೆನ್ಯೂ ಕಮಿಷನರ್ ಏನಿದ್ದಾರೆ ಅವರು ಪ್ರೆಸೆಂಟ್ ಇರಬೇಕು. ನಾಳೆ ಮತ್ತೆ ಮೀಟಿಂಗ್ ಇದೆ, ನಾಳೆ ಇದು ಹಿಯರಿಂಗ್ ಇದೆ. ಸೊ ಕಟಾರಿಯಾ ಅಂತೇನಿದೆ, ರಾಜೇಂದ್ರ ಕುಮಾರ್ ಕಟಾರಿಯಾ ಅವರು ಖುದ್ದಾಗಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಯಾರು SIT ಮಾಡಲಿಕ್ಕೆ ಇವರಿಗೆ ಆದೇಶ ಮಾಡಿದರು, ಯಾಕೆ ಆದೇಶ ಮಾಡಿರಿ, ಕಂಟೆಂಪ್ಟ್ ಪ್ರೊಸೀಡಿಂಗ್ ನಡೆಯುವ ಇದೇನು ಕೆಲಸ ಅಂತ ಕೆಲವು ಪ್ರಶ್ನೆಗಳನ್ನ ಅವರು ನಿನ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಅವ್ರು ಹೇಳಲಿಕ್ಕೆ ಪ್ರಯತ್ನ ಮಾಡಿದರು, ಯಾರು ಅಡಿಷನಲ್ ಅಡ್ವೊಕೇಟ್ ಜನರಲ್ ಅವರು ಅಂದರು ಇಲ್ಲ ಅದನ್ನು ಹಿಯರಿಂಗು 19ಕ್ಕೆ ಇಟ್ಟಿದ್ದಾರೆ. ಸರ್, ಕೇತಗಾನಹಳ್ಳಿಲಿ ನಿಮ್ಮ ಪ್ರಕಾರ ಎಷ್ಟು ಒತ್ತುವರಿ ಆಗಿದೆ ಅಂತ ಅನ್ಸುತ್ತೆ ಸರ್? ಯಾರೆಲ್ಲ ರಾಜಕೀಯ ನಾಯಕರು ಅಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಈಗ ನೋಡಿರಿ, ನಿಮಗೆ ಮೊದಲಿನಿಂದಲೂ ನನಗೆ ಗೊತ್ತಿದೆ, ನಾನು ಎಸ್ಟಿಮೇಟು ಅಜ್ಮಾಸ್ ಪಂಚಾಂಗ ಎಂದು ಯಾವುದೋ ಮಾತಾಡೋದಿಲ್ಲ, ದಾಖಲಾತಿಗಳ ಮೇಲೆ ಮಾತಾಡೋದು. ಹೈಕೋರ್ಟ್ದವರಿಗೆ ನಮ್ಮ ಕರ್ನಾಟಕ ಸರ್ಕಾರದವರು ಆನ್ ಇನ್ಸ್ಟ್ರಕ್ಷನ್ ಅಡಿಷನಲ್ ಅಡ್ವೊಕೇಟ್ ಜನರಲ್ ಏನು ಹೇಳಿದ್ದಾರೆ ಅಂದರೆ 3 ತಿಂಗಳದೊಳಗೆ ನಾವು ಕಂಪ್ಲಯನ್ಸ್ ರಿಪೋರ್ಟ್ ಹಾಕ್ತೇವೆ. ಅಂದರೆ ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ, ಯಾರಿಗೆ ಗ್ರ್ಯಾಂಟ್ ಇದು ಇಲ್ಲ, ಯಾರಿಗೂ ಗ್ರ್ಯಾಂಟ್ ಲೆಟರ್ಸ್ಗಳೇ ಇಲ್ಲ, ಒಬ್ಬರಿಗೆ ಮಾತ್ರ ಇದೆ, ಗಾಯತ್ರಿ ಅಂತ, ಅವರಿಗೆ 1 ಎಕರೆ 20 ಗುಂಟೆ ಬಿಟ್ಟರೆ ಯಾರಿಗೂ ಇಲ್ಲ. ಅವರು ಇರದೇ ಇದ್ದರೆ ನೀವು ಲೀಗಲ್ ಆ್ಯಕ್ಷನ್ ತೊಗೊಂಡು ಇದು ಸರ್ಕಾರದ ಭೂಮಿ ಗೋಮಾಳು, ನೀವು ಸರ್ಕಾರಕ್ಕೆ ವಾಪಸ್ ತಗೋಬೇಕು. ಮೊದಲನೇದ್ದು. ಎರಡನೇದ್ದು, ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ಗಳನ್ನು ಹಾಕಬೇಕು. ಮೂರನೇದ್ದು, ಯಾವ್ಯಾವ ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ ಅವರ ವಿರುದ್ಧನೂ ಕ್ರಿಮಿನಲ್ ಕೇಸ್ ಆಗಬೇಕು ಅಂತ ಇದೆ. ಸೊ ಇದನ್ನು ಹೈಕೋರ್ಟ್ದ ಏನೋ ಒಂದು ಆದೇಶ, ಯಾವುದರ ನಿಂದನೆ ನಾವು ಹಾಕಿದ್ದೇವೆ, ಆ ಆದೇಶದ ಪ್ರಕಾರ ಸ್ಪಷ್ಟವಾಗಿ ಕೇತಗಾನಹಳ್ಳಿಯ ಗೋಮಾಳ ಜಮೀನೇನಿದೆ ಇದರೊಳಗೆ ಯಾರು ರೆವೆನ್ಯೂ ಕಮಿಷನರೇ ಏನು ಒಂದು ತನಿಖೆ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ, ಯಾರು ತಹಸೀಲ್ದಾರು, DDLR, DC ಎಲ್ಲರೂ ಕೂಡಿಕೊಂಡು ಅದರ ಪ್ರಕಾರ 71 ಏಕರ್ಸು 30 ಗುಂಟಾಸು 71 ಎಕರೆ ಇದಾಗಿದೆ. ಅವರು ಯಾರ್ಯಾರು ಎಷ್ಟೆಷ್ಟು ಒತ್ತುವರಿ ಮಾಡಿದಾರೆ ಎಲ್ಲವೂ ಅದರ ವಿವರ ಇದೆ. ಅದನ್ನು ನಾವು ಕೂಡಿಸ್ಕೊಂಡು, ಯಾಕಂದರೆ ಅವರು ಅದನ್ನೊಂದು ಟೇಬಲ್ ಮಾಡಿರಲಿಲ್ಲ, ಆ ಟೇಬಲನ್ನು ನಾವು ಹೈಕೋರ್ಟ್ದಲ್ಲಿ ಹಾಕಿದ್ದೇವೆ. ನ್ಯಾಯಾಧೀಶರು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ರು 14 ಎಕರೆ ಅದು ಹಳೆಯ ಕಂಪ್ಲೇಂಟು, ಈಗ ಸದ್ಯ ಇರೋದು 71 ಎಕರೆಯನ್ನು ಬಿಡುಗಡೆ ಮಾಡಬೇಕಾಗಿದೆ ಅಂತ.